ಇನ್ನೊಂದು ಸತ್ಯ ಸಂಗತಿ ನನಗೆ ಅದು ಹೊರೆಯಾಳಗೌಡ ಸ್ವಾಮಿಯವರಿಗೆ ಗೊತ್ತಿದೆ. ಕುವೆಂಪು ಎಷ್ಟು ಇಂಪಾರ್ಷಿಯಲ್ ಮನುಷ್ಯ ಪ್ರಿನ್ಸಿಪಾಲ್ ಅವರು ಅಂದ್ರೆ, ಅವರ ವ್ಯಾಲ್ಯೂಯೇಷನ್ ನಲ್ಲಿ ಅವರ ಕಾಸಾ ಸ್ಟೂಡೆಂಟ್ ಜಯಚಾಮ ರಾಜೇಂದ್ರ ಒಡೆಯರ್, ಆತ ಸ್ಟೂಡೆಂಟು, ಅವನು 3rd ಕ್ಲಾಸ್, ಗಡ್ಡ 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 ನಡೆದ್ಬಿಟ್ಟು ಎಲ್ಲ ಕಾಲಿಟ್ಕೊಳ್ಳೋಕೆ ಬರ್ತಾರೆ ಕುವೆಂಪುಗೆ. ಕುವೆಂಪು ಇನ್ನ ಪ್ರಿನ್ಸಿಪಾಲ್ ಅಲ್ಲ, ಸ್ವಾಮಿ ಮಹಾರಾಜರೇ ಫೇಲ್ ಆಗ್ಬಿಟ್ಟಿದ್ದಾರೆ, ಮಹಾರಾಜರು ಫೇಲ್. ನಾನೇನ್ ಮಾಡಲಿ, ಅವನು ಅರಮನೆ ಕನ್ನಡ ಇಷ್ಟು ಕೆಟ್ಟದಾಗಿದೆಯಾ ಅಂತ ಹೇಳ್ತಾರೆ. ಅರಮನೆ ಕನ್ನಡ ಇಷ್ಟು ಕೆಟ್ಟದಾಗಿದೆಯಾ, ಅವನು ನಾನೇ ಪಾಸ್ ಮಾಡಲಿ, ನೀವೇನಾರ ಮಾಡ್ಕೊಳ್ಳಿ. ಆಗ ಅಧಿಕಾರದಲ್ಲಿದ್ದು ಗಡಗಡ ಇದು ಮಾಡ್ಕೊಂಡು 2nd ಕ್ಲಾಸ್ ನಾನಿದ್ದೆಲ್ಲಪ್ಪ ಅಂತ. ಆಮೇಲೆ ಅರಮನೆಗೆ ಬಂದು ಪಾಠ ಮಾಡಿ ಅಂದರೆ, ಪಾಠ ಮಾಡಿ ಒಳ್ಳೆ ಸಂಬಳ ಕೊಡಿಸ್ತೀವಿ ಅಂತ ನಮ್ಮ BM ಶ್ರೀಕಂಠ ಇದ್ದಾರೆ, ಅವ್ರು ದೊಡ್ಡ ಪ್ರಗತಿಪರರಾದ್ರೆ ಅವರೇ ಹೇಳ್ತಾರೆ, ಪುಟ್ಟಪ್ಪ ನೀನು ಹೋಗಪ್ಪ ನಿಮಗೆ ಇದು ಅಂತ. ಅವ್ರು ಹೇಳ್ತಾರೆ, ಅವನು ಸ್ಟೂಡೆಂಟ್ ಆದವನು ಇಲ್ಲಿಗೆ ಬರಬೇಕು.